ಅವಾಲೇ ಮಮ್ತಿ ಮಮ್ತಿ ಎಲ್ಲ ಆಳ್ ಬಿದ್ದೋದ್ರೆ ಇಬ್ರುನುವೆ. ಯವ್ವ ಇನ್ನು ಏನು ನೋಡ್ಬೇಕು ಏನು ಕತ್ತಿಯೋ ನನಗಂತೂ ಗೊತ್ತಿಲ್ಲ. ಲೇ ಮಮ್ತಿ ಏ ಬಂದೆ ಕಣ್ತಾಳು. ಬತ್ತಾ ಇವನಿ ಹಾಳಾದ ನನ್ನ ಮಗ. ಓದ್ದೇನೆ ತೊಲಗುದ್ನೇನೆ ಅವ್ನು ನೋಡ್ತಾ ಇದ್ರೆ ನಾನು ಬಿ ಪಿ ಎಲ್ಲ ಹಂಗೆ ಟ್ಯಾಪ್ ಹೋಗ್ಬಿಡ್ತದೆ. ನನಗಂತೂ ಎತ್ತಿಗತ್ಬಿಡ್ತದೆ ಬಿ ಪಿ ಎಲ್ಲ. ಓದ್ತಾನೆ ಲೋಪರ್ ನನ್ನ ಮಗ. ಅಮ್ಮವು ನೀನೇನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಲೋಪರ್ಗೆ ಆಗ್ಲೇನ್ಯಾ ಉಗಿಸ್ಬಿಟ್ಟು ಪೊಲೀಸ್ ಅಮ್ಮನ ಕೈಯಾಗೆ ಕ್ಯಾಕೂರ್ ಸುಗ್ಸಿ ಊರಿಂದ ಆಚೆ ಕಡೆಗೆ ಹಾಕ್ಸಿದೀನಿ. ಇಂತು ಅಲಗ್ಬಿಟ್ಟು ಆಳು ಬಿದ್ದೋದ. ನೀವೇನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಆರಾಮಾಗಿರ್ರಿ. ನೋಡಿ ಈ ಊರು ಖಾಲಿ ಮಾಡ್ಕೊಬಿಟ್ಟು ಬೇರೆ ಯಾವ್ದಾನ ಊರು ಹೊಂಟೋಗ್ಬಿಟ್ಟು ಅಲ್ಲಿ ಬೇಕಾದ್ರೆ ನನ್ನ ಮಗಳಿಗೆ ಇನ್ನೊಂದು ಮದುವೆ ಮಾಡ್ಬಿಡೋಣ ಅಂತ ಪ್ಲಾನ್ ಮಾಡಿದ್ದೀನಿ. ನನ್ನ ಗಂಡ ಯಾಕೋ ಎಷ್ಟು ಫೋನ್ ಮಾಡಿದ್ರು ಸ್ವಿಚ್ ಆಫ್ ಅಂತ ಗೊತ್ತೈತೆ. ನಾ ಕಾಣೆ ಎಲ್ಲೋದ್ರೋ ಏನೋ. ಪಕ್ಕದ ಮನೆ ಸರೋಜಿಗೆ ಯಾರಿಗಾನ ಹೇಳ್ಬಿಟ್ಟು ಹೋಗನಿ, ನನ್ನ ಗಂಡ ಬಂದರೆ ಅಡ್ರೆಸ್ ಕೊಡು ಅಂತ ಹೇಳ್ಬಿಟ್ಟು ಹೊಂಟ್ಬಿಡನಿ ಕಣಮ್ಮ. ಇಲ್ಲಿದ್ರೆ ನನ್ನ ಮಗಳು ಇವಾಗ ಎರಡೆರಡು ಮದುವೆ ಮಾಡ್ಕೊಂಡವಳಿ ಅಂತ ಜನ ಎಲ್ಲ ಆಡ್ಕೋತಾರೆ ಕಣಮ್ಮ. ಸರಿ ಕಣಮ್ಮ, ಆಯ್ತು. ತೊಲಗುತ್ತಲ್ಲ ಪೀಡೆ. ಆ ಪೀಡೆಯಿಂದ ನನಗಂತೂ ನೆಮ್ಮದಿನಿಯಾ ಇರಲಿಲ್ಲ. ಹಗಲು ರಾತ್ರಿ ಕತ್ತೆ ರಾಗ ಹೇಳ್ದಂಗೆ ಹೇಳೋನು. ಸದ್ಯ ಹೋದ್ನಲ್ಲ, ನಡಿ ಗಂಟು ಮುಟ್ಟೆ ಕಟ್ಟು ನಡಿ, ಬೇರೆ ಊರಿಗೆ ಹೋಗಿ ಹೊಸ ಜೀವನ ನಾವು ಶುರು ಮಾಡ್ಬಿಡೋಣ. ಸಾಕಿನ ಈ ಜೀವನ ಇದು ಎಲ್ಲ ಈ ಊರು ಸವಾಸನೇನಿಯಾ ಸಾಕು. ಎಲ್ಲ ಬಿಟ್ಟು ದೂರ ಹೋದ್ರಣ ನನ್ನ ಮಗಳ ಜೀವನಕ್ಕೆ ಏನಾರ ದಾರಿ ನನಗೆ ಸಿಗ್ತದೇನೋ. ಇನ್ನು ಮೊಮ್ಮಗಳಿಗೆ ಏನು ಹಾಕಿಲ್ಲ, ಸುಮ್ಕಿರು, ನಾನು ನೋಡ್ಕೊತೀನಿ. ಎದ್ ನಡಿ, ಎಲ್ಲ ಬಟ್ಟೆ ಗಿಟ್ಟೆಲ್ಲ ಪ್ಯಾಕ್ ಮಾಡ್ಕ. ಹೂವೆ 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 ಇದ್ಯಾಕಮ್ಮ ಇವಳು ಹಿಂಗೆ ವಾಂತಿ ಮಾಡ್ಕೊತಾಳಲ್ಲ. ರಾತ್ರಿ ತಿನ್ಬೇಡ ಬೇಡವೆ ಅಂದ್ರೂ ಸಂದಾಗ ಕರ್ಜಿಕಾಯಿ ತಿಂದ್ಲು ಹೊಟ್ಟೆ ತುಂಬ. ಈಗಾಗಲೇ ಏನಿಯ ವಾಂತಿ ಮಾಡ್ಕೊತಾವಳೆ. ಅಯ್ಯೋ ಏನಾರ ಮಾಡ್ಕೊಳ್ಳಿ, ನೀನು ತಲೆ ಕೆಡಿಸ್ಕೊಬೇಡ. ನೋಡಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕ, ನಾನು ನೋಡ್ಕೊತೀನಿ. ನೀನು ಹೋಗು. ಲೇ ತೇಜ ಮೊಮ್ಮಗಳೇ, ಏನ್ಲೇ ಆಯಿತು? ಹೋಗಿ ನೋಡಿ. ಒಂದು ಕಿತ ನನಗಂತೂ ಎತ್ತುಳಕ್ಕೆ ಆಯ್ತಿಲ್ಲ, ಸೊಂಟೆಲ್ಲ ಹಂಗೆ ಹಿಡ್ಕೊಬಿಟ್ಟೈತೆ. ಏನ್ಲೇ ಆಯ್ತು? ಹೂವೆ ಹೂವೆ ಆಯ್ತಿಲ್ಲ. ಹೂವೆ ಲೇ ಕರ್ಕಬರ ಇಲ್ಲಿ ಅವಳನ್ನ. ಲೇ ಮಮ್ತಿ, ಏನಮ್ಮಿ ಯಾಕೆ ವಾಂತಿ ಮಾಡ್ಕೊತಾ ಇದೆಯಲ್ಲ? ಹುಷಾರಿಲ್ವಾ? ಏನು ವಿಷಯ? ಗೊತ್ತಿಲ್ಲ ಕಣಜಿ, ನಂಗೆ ಯಾಕೋ ನನಗೆ ವಾಂತಿ ಆಯ್ತಾವೆ. ಅಯ್ಯೋ ನೀ ಪಾಸ್ಕೊಲ, ಏನಾರ ಬಸ್ರು ಗಿಸ್ರಿ ನಾನು ಆಗೋಗ್ಬಿಟ್ಟಿದ್ಯೇನೆ ನೀನು? ಏನೋ ಕಣಜಿ, ನನಗೆ ಗೊತ್ತಿಲ್ಲ. ಯಾಕೋ ತಲೆ ತಿರುಗೋದು ವಾಂತಿ ಆಗೋದು ಆಯ್ತೈತೆ. ಮುಟ್ಟು ನಿಂತು 3 ತಿಂಗಳು ಆಯ್ತು ಕಣಜಿ. ಅಷ್ಟೇ ನೀ ಗೊತ್ತಿರೋದು ನನಗೆ. ಇನ್ನು ಬಸ್ರಿ ಆಗಿದ್ದೀನೋ ಇಲ್ವೋ ಏನೂ ಗೊತ್ತಿಲ್ಲ. ಅಯ್ಯೋ ಮನೆಯಾಳಿ ಹಾಳು ಮಾಡ್ಬಿಟ್ಟಲ್ಲೇ. ಅಯ್ಯೋ ಏನೇ ನಿಮ್ಮಮ್ಮ ನಾನು ಮಾತಾಡ್ಕೊಂಡು ಇವಾಗ ಬೇರೆ ಊರಿಗೆ ಹೋಗಿ ನಿನಗೆ ಅಂತ ಹೊಸ ಜೀವನನ ರೂಪಿಸೋಣ ಅಂತ ಹೇಳ್ಬಿಟ್ಟು ಏನೇನೋ ಆಸೆ ಇಕ್ಕಬಿಟ್ಟಿದ್ದಲ್ಲೇ. ಎಲ್ಲನೂ ಯಾಕೆ ಮಣಪಾಲ್ ಮಾಡ್ಬಿಟ್ಟಲ್ಲೇ. ಹಳೆ ಬೇವಸಿನ ತಗೊಬಂದು. ಲೇ ಮಮ್ತಿ, ಈ ಜನ್ಮದಾಗ ನನಗಂತೂ ಯಾರಿಂದನೂ ನೆಮ್ಮದಿ ಇಲ್ವೇ. ಅವ್ರ ಪ್ರಾಣ ಈಗ ಕೇಳ್ತೀನಿ, ನೆಮ್ಮದಿ ಅನ್ನೋದಂತೂ ನನಗಿಲ್ಲ ಬುಡೇ. ಅಷ್ಟೇನೆ ನನ್ನ ಕತೆ ಅಂತೂ ಮುಗಿದೋಯ್ತು ಅಂತಾನೆ ನೀ ಅನ್ಕೊಬಿಡು ಅಷ್ಟೇ. ಅಯ್ಯೋ ನಾನು ಏನಪ್ಪ ದೇವ್ರೇ ನಿನಗೆ ಪಾಪ ಮಾಡಿದ್ದೆ. ಎಲ್ಲ ಕರ್ಮನೂ ನನಗೆ ಕೊಡ್ತಾ ಇದೆಯಲ್ಲಪ್ಪ ಶಿವನೇ. ಏನು ಪಾಪ ಮಾಡಿದ್ದೆ ಅಂತ ನನಗೆ ಈ ಥರ ಹಿಂಸೆ ಕೊಡ್ತಿದ್ಯಪ್ಪೋ. ನನ್ನ ಮಗಳಿಗೆ ಈಗ ಬಸ್ರಿ ಮಾಡ್ಬಿಟ್ಟಲ್ಲಪ್ಪೋ. ಈಗ ಏನಪ್ಪೋ ಮಾಡಲಿ ನಾನು? ಈಗ ಬಸ್ರಿ ಆಗೋಗ್ಬಿಟ್ಟವಳಲ್ಲಪ್ಪೋ. ಈಗ ನನ್ನ ಕತೆ ಏನಪ್ಪೋ ಶಿವನೇ. ಅಯ್ಯೋ ಕಾಪಾಡಪ್ಪೋ. ಅಮ್ಮೋ ಬಿಡು, ಯಾಕೆ ಹಿಂಗೆ ಕೂಗಾಡಿಯ ನೀನು? ಆಗಿದ್ದಾಯ್ತು ಬಿಡು, ಇನ್ನೇನು ಮಾಡೋಕ್ಕಾಯ್ತದೆ? ಮುಚ್ಚೆ ಬಾಯ್ನ. ಅಯ್ಯೋ ಈಗ ಬಸ್ಸಿ ಆಗ್ಬಿಟ್ಟಿದ್ಯಾ. ಗಂಡ ಬೇರೆ ಮನೆಯಾಗಿಲ್ಲ ಅಂತ ಹೇಳಿದ್ರೆ ತಲಾಕೊಂದೊಂದು ಮಾತಾಡ್ತಾರೆ ಕಣ್ಲೇ ಜನ. ಕ್ಯಾರ ತಕೊಂಡು ಹೊಡಿತಾರೆ ಪಂಚಾಯತಿ ಕರೆಸಿ. ನಿನಗೆ ಗೊತ್ತಿಲ್ದಿರೋದು ಏನ್ಲೇ ಐತೆ? ಗಂಡಿಲ್ಲ, ಹುಟ್ಟಿರೋ ಮಗುಗೆ ಅಪ್ಪ ಯಾರು ಅಂತ ಹೇಳಿದ್ರೆ ಯಾರನ್ನ ತೋರಿಸ್ತೀಯೇ ಅಲ್ಕ? ಏನಾರ ಸ್ವಲ್ಪ ನನ್ನ ಮೈ ಮೇಲೆ ಪ್ರಜ್ಞೆ ಇದ್ದಿದ್ರೆ ಯಾಕಲೇ ಹಿಂಗಾಗೋದು? 3 ತಿಂಗಳಾಗ ತನಕ ಗೆಣಸ್ ಕೆರಿತಿದ್ದೇನೆ ನೀನು. ಇವಾಗ ವಾಂತಿ ಮಾಡ್ಕೊಂಡಾಗಿ ಹೇಳ್ತಾ ಇದೆಯಲ್ಲ, ನಿಂಗೆ ಅಷ್ಟು ಪ್ರಜ್ಞೆ ಇದ್ರೆ ಹೆಂಗ್ಸೇನೆ ನೀನು? ಅಯ್ಯೋ ಏನೋ ಆಸೆಗೆ ಹೊಂಟೋಗ್ಬಿಟ್ರಲ್ಲ, ಇನ್ನೇನು ನೆಮ್ಮದಿಗಿರೋಣ ಬಿಡಪ್ಪೋ ಅಂತ ಅನ್ಕೊಂತ ಇದ್ದೆ. ಅಷ್ಟ್ರಾಗಿ ಇಷ್ಟೆಲ್ಲನೂ ಅಲ್ಕ ಕೆಲಸ ಮಾಡ್ಕೊಬಿಟ್ಟ. ಅಯ್ಯೋ ಸುಮ್ಮನೆ ತಾಳಿ ಕಟ್ಟಿಸ್ಕೊಂಡಿದ ತಕ್ಷಣ ಗಂಡ ಅಂತ ಅವನ ಜೊತೆ ಹೋಗಿ ಬಸ್ರಾಗಿ ಬಂದಿದೆಯಲ್ಲೇ. ಈಗ ಅವನನ್ನು ಬೇರೆ ಉಗಿದು ಕಳಿಸ್ಬಿಟ್ಟಿದೀವಿ. ಈಗ ಅಪ್ಪಿಲ್ದಿರ ಮಗ ಅಂದ್ಬಿಟ್ರೆ ಜನ ಊರು ಜನ ಎಲ್ಲ ಆಡ್ಕೊಬಿಡ್ತಾರೆ. ಈಗ ಯಾರೋ ಇಲ್ವಂತೆ ಬಸ್ರಿ ಆಗೋಗ್ಬಿಟ್ಟವಳಂತೆ ಅಂದ್ರೆ ಏನು ಸುಮ್ಕಿರ್ತದ? ನೀನೇ ಹೇಳು, ಇಲ್ದಿರೋದೆಲ್ಲನೂ ಆಯ್ತದೆ. ಈಗ ಏನು ಮಾಡದೆ? ಲೇ ಮಗಳೇ ಮಮ್ತಿ, ಏನಾರ ಒಂದು ಮಾಡಿ ಹೋಗಿ ನಿನ್ನೊಳಗಿನ ಏನೋ ಮಾಡಿ ಕರ್ಕೊಂಬಿಟ್ಟು ಬಾ ಹೋಗೆ. ಇಲ್ಲ ಅಂತಂದರೆ ಮುಂಡಾ ಮೋಯ್ಸು ನನಗೆ ಆನ ಮರ್ಬೋದಿ ಹರಾಜಾಯ್ತದೆ. ಇಲ್ಲ ಇವಳನ್ನ ಮಗನ ತೆಗಿಸ್ಬೇಕು, ಇಲ್ಲ ಅವನು ಹೋಗ್ಬಿಟ್ಟು ಅವನ್ನ ಕರ್ಕೊಂಬಿಟ್ಟು ಬರಬೇಕು. ನಿಂಗೆ ಎರಡೇ ನಿನ್ನೆ ದಾರಿ ಇರೋದು. ನಾನಂತೂ ಈಗಲೇ ಕಾಶಿಗೆ ಹೊಂಟೋಗ್ಬಿಡ್ತೀನಿ ಅಷ್ಟೇ. ನಿನ್ನೆ ಇದನ್ನೆಲ್ಲ ಕಂಡರೆ ನನ್ನ ಕೈಲಿ ನೋಡೋಕ್ಕಾಯ್ತಿಲ್ಲ. ಅಮ್ಮ ನನ್ನ ಮಗನ ಈಗ ತಾನೇ ಎಂತೆಂಥ ಮಾತು ಬೈದ್ಬಿಟ್ಟು ತುಬುಕ್ಕು ನುಗ್ಗಿದ್ಬಿಟ್ಟು ಊರಾಚೆ ಕಳಿಸ್ಬಿಟ್ಟಿದ್ದೀನಿ, ಊರು ಬಿಟ್ಬಿಟ್ಟಿದ್ದೀನಿ. ಇವಾಗ ಲೋಪರ್ನ ಬೇಡ್ಕ ಅಂತ ಹೇಳಿದ್ರೆ ಎಲ್ಲಿಂದ ಬೇಡ್ಕೊಳ್ಳೋಣಮ್ಮ ನಾನು? ಇಲ್ಲ ಕಣಮ್ಮ ಆಗಲ್ಲ. ಒಂದು ಕೆಲಸ ಮಾಡೋಣ,
ಆಸ್ಪತ್ರೆ ಗೌರ್ಮೆಂಟ್ ಆಸ್ಪತ್ರೆ ಐತಲ್ಲ ಗೌರ್ಮೆಂಟ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬಿಟ್ಟು ಇಲ್ಲ ನನ್ನ ಮಗಳಿಗೆ ಬಸ್ರಿ ಆಗೋಳೆ ಮಗ ನಮ್ಗೆ ಆಗಲೇ ಒಂದು ಐತೆ ಈ ಮಗ ಬೇಡ ಅಂತ ಹೇಳ್ಬಿಟ್ಟು ಏನಾರ ಮಾಡ್ಬಿಟ್ಟು ತೆಗೆಸ್ಕೊಂಬಿಟ್ಟು ಬರೋಣ ಕಣಮ್ಮ. ನಾನು ಮಾತ್ರ ಬೊಡ್ಡಿ ಒಳಗಿಂತಕ್ಕೆ ಮಾತ್ರ ನಾನು ಹೋಗ್ಬಿಟ್ಟು ನಾನಂತೂ ಕಾಲು ಕೈ ಹಿಡಿದ್ಬಿಟ್ಟು ಅವನ್ನ ಕರ್ಕೊಬಿಟ್ಟು ಬರೋದಂತೂ ಸುಳ್ಳು ಕಣಮ್ಮ. ಇವಳು ಮಾಡಿಲ್ಲ ಇದಕ್ಕೆ ನಾನು ಅನುಭವಿಸ್ಕೊಂಡು ಸಾಯ್ತಾ ಇದ್ದೀನಿ. ಅಯ್ಯೋ ದೇವ್ರೇ. ಹೋಗಮ್ಮ, ಈಗ ಮಗ ತೆಗ್ಸಿದ್ರು ನೋವು ಆಯ್ತದಂತೆ ಶಾನೆ ನೆನೆಯ. ನಾನು ಏನು ತೆಗ್ಸಂಗಿಲ್ಲ ನಾನು. ಇಲ್ಲ, ಅವನ ಜೊತೆ ಹೋಗಿ ಸಂಸಾರ ಮಾಡು. ತೆಗ್ಸಲ್ವಂತೆ ತೆಗ್ಸಲ್ಲ. ಏನು ಇವಳು ದೊಡ್ಡ ಇದು ಬಾಯಿ ಮುಚ್ಕೊಂಡು ಅಮ್ಮ ಏನು ಹೇಳ್ತಾಳೆ ಅದನ್ನು ಕೇಳೋದು ಕಲ್ತ್ಕೋಬೇಕು ನೀನು. ಅದು ಬಿಟ್ಬಿಟ್ಟು ನೀನು ಇದು ನಿನಗೆ ಹಂಗೆ ಬರ್ತದ ಹಂಗೆ ಮಾಡ್ಕೊಂಡು ಬಿದ್ದಿರೋದಕ್ಕೆ ತಾನೇ ಇಷ್ಟೆಲ್ಲನೂ ಅನುಭವಿಸ್ತಾ ಇರೋದು ನಾನು ನೀನು ಎಲ್ಲನೂ. ಏನಾಯ್ತು ಅದನ್ನ ನಾನು ಏನು ಹೇಳ್ತೀನಿ ಅದನ್ನು ಕೇಳು. ಎದಳು ಎದ್ದು ಆಸ್ಪತ್ರೆಗೆ ರೆಡಿಯಾಗು. ಏನಾರ ಕೇಳಿದ್ರೆ ಡಾಕ್ಟ್ರಿಗೆ ನಂಗಾಗಲೇ 2 ಮಕ್ಳು ಅವೇ, ಈ ಮಗು ಏನು ಬೇಡ ಅನ್ನಿಸ್ತು ಡಾಕ್ಟ್ರೆ ಅಂತ ಹೇಳ್ಬಿಟ್ಟು ಡಾಕ್ಟ್ರದಾಗ ಏನಾರ ಒಂದು ಸುಳ್ಳು ಹೇಳ್ಬೇಕು ನೀನು. ಅಯ್ಯೋ ಏನಪ್ಪ ಮಾಡೋದು, ನಮ್ಮ ಮನೆ ಪರಿಸ್ಥಿತಿನೇ ಹಿಂಗೆ ಆಗ್ಬೇಕಾ? ಎದ್ದೋಳೆ ಮ್ಯಾಕೆ ಎದ್ದೋಗಿ ನಿಮ್ಮ ಮಮ್ಮಿ ಏನು ಹೇಳ್ತಾಳೆ ಅದನ್ನು ಕೇಳು ಹೋಗೆ. ನೀನು ಸ್ವಂತ ಬುದ್ಧಿನಾಗ ಏನೇನೇನೋ ಮಾಡಕ್ಕೆ ಹೋದೆ, ಎಲ್ಲ ಆಳು ಬಿದ್ದು ಹೋಯ್ತು ನೆಗದು ಬಿದ್ದು. ಈಗ ಇನ್ನೇನೈತೆ ಇನ್ನೇನಿದ್ರು ನಿಮ್ಮ ಮಮ್ಮಿ ಹೇಳಿದ ಮಾತೇ ನೀನೇ ಸರಿ. ನಿಮ್ಮ ಅಪ್ಪ್ಯಾರ ಹಿಂಗೆ ಮನೆಯಾಗಿಲ್ಲ, ಈಗ ಇದ್ದಕ್ಕಿದ್ದಂಗೆ ಏನೇ ಗಂಡ ಇಲ್ದಿರೋಳು ಬುಸ್ರಿ ಆಗೋಗ್ಬಿಟ್ಟವಳೆ ಅಂತಂದರೆ ತಲ್ಲಾಕು ಅನ್ನೋದು ಮಾತಾಡ್ತಾರೆ ಸರಿನಾ? ಈಗ ನೀನು ಕೆಟ್ಟೊಳಗೋದು ಮುಖ್ಯನಾ ಆಸ್ಪತ್ರೆಗೆ ಹೋಗ್ಬಿಟ್ಟು ಮಗ ತೆಗೆಸ್ಕೊಳ್ಳೋದು ಮುಖ್ಯನಾ? ಎರಡರಾಗ ಯಾವ್ದು ಮುಖ್ಯ ಅಂತ ಹೇಳ್ಬಿಟ್ಟು ನೀನೇನಿಗೆ ಯೋಚನೆ ಮಾಡು. ಸರಿ ಆಯ್ತು ಹೇಳು. ನನಗೂ ಅವನ ಜೊತೆ ಬದುಕಕ್ಕೆ ನನಗೂ ಏನು ಇಷ್ಟನೂ ಇಲ್ಲ ಏನೂ ಇಲ್ಲ. ನಾನು ಕಾಟಾಚಾರಕ್ಕೆ ನೀ ಅವನ ಜೊತೆ ಅಲ್ವಾ ಇದ್ದಿದ್ದು. ಇವಾಗ ಅವನು ಬೇಡ ಅವ್ನ ಸವಸನೂ ಬೇಡ. ನೀವು ಹೇಳ್ದಂಗೆ ನೀ ಆಸ್ಪತ್ರೆಗೆ ಬರ್ತೀನಿ, ಆಸ್ಪತ್ರೆಗೆ ಹೋಗ್ಬಿಟ್ಟು ಎಲ್ಲ ತೆಗೆಸ್ಕೊಬಿಟ್ಟು ಬಂದ್ಬಿಡನಿ. ಆಯ್ತು ಹೇಳು. ಹೊರಡ್ತೀನಿ ನಾನು. ಮೊದ್ಲ ಕೆಲಸ ಮಾಡು, ಇಲ್ಲ ಅಂದರೆ ಕೆರ ಕಿತ್ತೋಯ್ತಾವ ನಿನಗೆ. ಮಗ ಬೇಕಂತೆ ಮಗ, ಅಪ್ಪ ಇಲ್ದಿರೋ ಮಗನ ಸಾಕಾಯ್ತದೆ ನೀ ಪ್ರಪಂಚದಲ್ಲಿ ಈ ಲೋಕದಾಗೆ. ಹೇಳ್ದೆ ಗಿಣಿಗೆ ಹೇಳ್ದೆ ನಮ್ಮ ಸಂಬಂಧಿಕರಾಗೆ ಒಬ್ಬ ಅವನೇ ನಿಮ್ಮ ಅಪ್ಪ ಬೇರೆ ಒಬ್ಬನು ಹೇಳಿತ್ತು ಯಾರಪ್ಪ ಆರಿನಾಗ ಅವನೇ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ಳಿ ಅಂದರೆ ನೀಗ್ರ ಆಡ್ಕೊಂಡು ಹೋಗಿ ಸಾವುಕಾರ ನನ್ನ ಮಗನ ಮದುವೆ ಮಾಡ್ಕೊಂಡು ಹೋಗ್ಲಿ. ಅವನ ಜೊತೆ ನೀ ಸಂಸಾರ ಮಾಡ್ದ, ಅವನ ಜೊತೆನೂ ಮಾಡಲಿಲ್ಲ. ಎದ್ನೋ ಬಿದ್ನೋ ಅಂತ ಇವ್ ನನ್ನ ಮಗನ ಜೊತೆ ಓಡೋಗಿ ಜನ್ಮನೇ ಸರ್ವ ನಾಶ ಮಾಡ್ಕೊಬಿಟ್ಟು ಬಂದೆ. ನೀನು ಡೈವರ್ಸ್ ಕೊಡೋಂಥದ್ದು ಏನಾಗಿತ್ತು ನಿಮಗೆ? ಪುಸುಕ್ ಅಂತ ಡೈವರ್ಸ್ ಕೊಟ್ಬಿಟ್ಟು ಅವನ ಹತ್ರ ತಾಳಿ ಕಟ್ಸ್ಕೊಬಿಟ್ಟಿದೆಯಲ್ಲ. ಅನ್ಬೋಸ್ಕೊಂಡು ಸಾಯುವಂತೆ. ಎದಳು ನೀನು ಎತ್ತಿರತ್ತಿ ಒಪ್ಪಿಗೆ ಮೆಟ್ ತಗೊಂಡು ನಾನು ತಾಳ್ತಾಳ್ಗೆ ಹೊಡ್ಕೊಂಡು ಹೆಂಗೋ ನಾನು ಇದು ಮಾಡ್ಕೊತೀನಿ. ಎದಳು ಮ್ಯಾಕೆ ಎದೊಳೆ. ಅಮ್ಮ ನಾನು ಹಣೆ ಬರಹುದಾಗಂತೂ ಯಾವುದೇ ಸುಖನೂ ಬರ್ದಿಲ್ಲ ಕಣಮ್ಮ. ಈ ಮನೆ ಖಾಲಿ ಮಾಡ್ಕೊಂಡು ಹೋಗನಿ ಅಂತ ಏನು ಅನ್ಕೊಂಡಿದ್ದೆ. ಇನ್ನ ಆಯ್ತಿಲ್ವೋ ಗೊತ್ತಿಲ್ಲ. ನಡಿಯಮ್ಮ ಆಸ್ಪತ್ರೆಗೆ ಹೋಗ್ಬಿಟ್ಟು ನಾನೇ ನೀನು ಮಂತಾಗಿರು. ಅವಳನ್ನ ಕರ್ಕೊಂಡು ಹೋಗ್ಬಿಟ್ಟು ಆಸ್ಪತ್ರೆನಾಗೆ ಮಗ ತೆಗೆಸ್ಕೊಬಿಟ್ಟು ಬಂದ್ಬಿಡ್ತೀನಿ. ಇಲ್ಲ ಅಂತ ಹೇಳಿದ್ರೆ ಆಯ್ತದ, ನಾನು ಹೋಗ್ಬಿಟ್ಟು ಬರ್ತೀನಿ. ನಿನ್ನ ಮಂತಾಗೇನೇ ಇರು. ಇಲ್ಲ ಅಂದರೆ ನನ್ನ ಮಗನ್ನ ಕರ್ಕೊಬಿಟ್ಟು ಬಂದು ಮನೆಗೆ ಇರಿಸ್ಕೋಬೇಕಾಯ್ತದೆ. ನನಗೆ ಯಾಕೆ ಬೇಕಾ ತಲೆನೋವು? ಸರಿ ಆಯ್ತು ಹೋಗು, ಏನೋ ಒಂದು ಮಾಡು. ಅಯ್ಯೋ ದೇವ್ರೆ, ನನ್ನ ಬದುಕಾಗ ಸುಖನೇ ಬರ್ದಿಲ್ವೇನಪ್ಪ ನೀನು. ನಂಗೆ ಅದಲ್ವೇ ಯೋಚನೆ. ಅಕಸ್ಮಾತ್ ಏನು ನಮ್ಮ ಮಗ ತೆಗಿಯೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಕಿತ್ತೋಗಿರೋ ನನ್ನ ಮಗನ ಕರ್ಕೊಬಿಟ್ಟು ಬಂದು ಮನೆಗೆ ಇರಿಸ್ಕೋಬೇಕಲ್ಲ. ಅದೇ ನಂಗೆ ವ್ಯಥ ಚಿಂತೆ ಆಯ್ತೈತೆ. ದುಡ್ಡು ಎಷ್ಟು ಜನ ಆಗಲಿ ಕೊಟ್ಬಿಡ್ತೀನಿ. ದಯವಿಟ್ಟು ನಮಗೆ ಹೆಂಗನ ಮಾಡಿಬಿಟ್ಟು ನೀವು ದಯವಿಟ್ಟು ನನ್ನ ಮಗ ತೆಗೆದ್ಬಿಡಿ ಅಂತ ಹೇಳ್ಬಿಟ್ಟು ಕೈಯೋ ಕಾಲು ಹಿಡ್ಕ. ಇಲ್ಲ ನೀನು ಮನೆಗೆ ನಾನೇ ಹೋಗ್ಬಿಟ್ಟು ಬರ್ತೀನಿ, ತೆಗೆಸ್ಕೊಬಿಟ್ಟು ಬರ್ತೀನಿ. ಏನು ಬೇಡ ನೀನು ಕುಂತ್ಕ, ನಾನು ಹೋಗ್ಬಿಟ್ಟು ಬರ್ತೀನಿ ಕುಂತ್ಕ. ಡಾಕ್ಟ್ರು ಬಸ್ಸಿ ಹೇಳು ಸರಿನಾ? ಕಷ್ಟ ಎಲ್ಲ ಹೇಳ್ಕ ಹಿಂಗೈತೆ 2 ಮಕ್ಳು ಹಂಗೆ ಹಿಂಗೆ ಅಂತ ಏನಾರ ಹೇಳಿದ್ರೆ ಅವ್ರಿಗೂ ಮನಸ್ಕಾರ ಹೋಗ್ಬಿಟ್ಟು ಸರಿ ಆಯಿತು ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಅಮ್ಮ ರೆಡಿ ಆದೆ ಕಣಮ್ಮ. ಆಳದೊಳೆ ಬಾ. ನಿನ್ನಿಂದ ನನಗೆ ಜನ್ಮದಾಗ ನೆಮ್ಮದಿ ಇಲ್ಲ. ನಡಿ ಆಸ್ಪತ್ರೆಗೆ ನಡಿ, ತೋರಿಸ್ಕೊಂಡು ಬಂದು ಆಮೇಲೆ ಮಾತಾಡ್ತೀನಿ. ಒಂದು ಕ್ಷಣ ಈ ಊರಾಗಿರಲ್ಲ, ಊರು ಖಾಲಿ ಮಾಡ್ಕೊಂಡು ನಾನು ಹೋಗೋದು. ನಡಿ ಬುಡಮ್ಮ. ನಾನು ಯಾಕೆ ಬೈತೀಯಾ? ನನಗೇನು ಗೊತ್ತಿತ್ತ ಇವ್ ನಿಂತನು ಅಂತ ಹೇಳ್ಬಿಟ್ಟು. ಸರಿ ನೋಡಿ ಆಯಿತು, ಬರ್ತಾ ಇದ್ದೀನಿ ತಾನೇ ನಿಂತಾಗೆ. ಅಪ್ಪ ದೇವ್ರೆ, ದಯವಿಟ್ಟು ಏನಾರ ಮಾಡಿ ಒಳ್ಳೇದಾಗಂತದೇ ಮಾಡಪ್ಪ. ನನ್ನ ಕೆಟ್ಟದ್ದು ಮಾತ್ರ ಮಾಡಬೇಡ ಕಣಪ್ಪ ತಂದೆ. ಇನ್ನೂ ಏನೇನು ನೋಡಬೇಕು ಸಾಯೋದ್ರೊಳಗಡೆ. ದೇವ್ರೆ ಹೆಂಗೋ ಮಗನ ತೆಗೆಸ್ಬಿಟ್ಟು ಕಳ್ಸಪ್ಪ. ಈ ಊರು ಬಿಟ್ಬಿಟ್ಟು ಬೇರೆ ಎಲ್ಲಾದರೂ ದೂರ ದೇಶಾಂತರ ಹೋಗ್ಬಿಟ್ಟು ಬದುಕಬಿಡ್ತೀವಪ್ಪ. ನನ್ನ ಮಗಳು ನನ್ನ ಮೊಮ್ಮಗಳು. ಅಳಿಯ ನೋಡಿದ್ರೆ ಕಾಣಿ ಆಗವನಿ, ನನ್ನ ಅಳಿಯ ನೋಡಿದ್ರೆ ಕಾಣಿ ಆಗವನಿ, ಇವಳು ಅಳಿಯ ನೋಡಿದ್ರೆ 420 ನನ್ನ ಮಗ. ಅಯ್ಯೋ